ಲೀ ಕ್ವಾನ್ ಯೋ. ಅವರು ಸಿಂಗಾಪುರದ ವರ್ತಮಾನ ಮತ್ತು ಭವಿಷ್ಯ ಸಂಪೂರ್ಣವಾಗಿ ಬದಲು ಮಾಡಿರುವಂತಹ ಮಹಾನ್ ನಾಯಕ. ಈ ವಿಡಿಯೋದಲ್ಲಿ ನಾವು ಉತ್ತಮ ನಾಯಕರನ್ನು ಆರಿಸಿದರೆ ಅವರು ದೇಶವನ್ನು ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಬಹುದು ಅದರ ಬಗ್ಗೆ ಸ್ಪಷ್ಟನೆ ಸಿಗಬಹುದು. ಇದು ಎಷ್ಟು ಸಣ್ಣ ಅಂದ್ರೆ ಜೂಮ್ ಮಾಡಿ ನೋಡಿದ್ರೂ ಬಿಂದುವನ್ನು ಹುಡುಕಲು ಕಷ್ಟವಾಗುತ್ತದೆ. ಜೂಮ್ ಮಾಡಿದಾಗ ಕಾಣೋದು ಇದೇ ಸಿಂಗಾಪುರದ ಮೇನ್ ಲ್ಯಾಂಡ್. ಇದರ ಪಕ್ಕದಲ್ಲಿ 64 ಚಿಕ್ಕ ಚಿಕ್ಕ ದ್ವೀಪಗಳಿವೆ. ಕೆಲವು ನೈಸರ್ಗಿಕ ಮತ್ತು ಕೆಲವು ಮಾನವ ನಿರ್ಮಿತ. ಇಲ್ಲೊಂದು ವಿಶೇಷ ಮಾಹಿತಿ ಇದೆ. ಸಿಂಗಾಪುರ್ ಒಂದು ಸಿಟಿ ಆಗಿರುವಂತಹ ಸ್ಟೇಟ್. ಇದಕ್ಕೆ ನಾವು ಸಿಟಿ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ಸಿಂಗಾಪುರವೇ ಒಂದು ದೇಶ, ಅದರ ಒಳಗಡೆ ಯಾವುದೇ ನಗರಗಳಿಲ್ಲ. ಬದಲಾಗಿ ಈ ದೇಶವೇ ವಿವಿಧ ಪ್ರದೇಶಗಳಿಗೆ ವಿಭಜಿತವಾಗಿದೆ. ಸಿಂಗಾಪುರದ ಒಟ್ಟು ಪ್ರದೇಶ 719 ಚದರ ಕಿಲೋಮೀಟರ್. ಭಾರತ 32,87,263 ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ 4,972 ಪಟ್ಟು ಸಿಂಗಾಪುರಕ್ಕಿಂತ ಭಾರತ ದೊಡ್ಡದಿದೆ. ಈ ಲೆಕ್ಕ ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಳ್ಬಹುದು ಸಿಂಗಾಪುರ ಎಷ್ಟು ಚಿಕ್ಕಿರುವಂತಹ ರಾಜ್ಯ, ಚಿಕ್ಕಿರುವಂತಹ ದೇಶ. ಸಿಂಗಾಪುರದ ಒಂದು ಕಡೆ ಮಲೇಷಿಯಾ ಇದೆ, ಇನ್ನೊಂದು ಕಡೆ ಇಂಡೋನೇಷಿಯಾ ಇದೆ. ಸಿಂಗಾಪುರದ ಎಲ್ಲ ಗಡಿಗಳಲ್ಲಿ ಸಮುದ್ರ ಇದೆ. ಇಲ್ಲಿ ಮಹತ್ವದ 2 ಸ್ಟ್ರೇಟ್ಗಳು. ಒಂದು ಮಲಕ್ಕಾ ಸ್ಟ್ರೇಟ್, ಎರಡನೇದು ಸುಂದಾ ಸ್ಟ್ರೇಟ್. ಎರಡರಲ್ಲಿಯೂ ಹೋಲಿಕೆ ಮಾಡಿದಾಗ ಮಲಕ್ಕಾ ಸ್ಟ್ರೇಟ್ ಸ್ವಲ್ಪ ಚಿಕ್ಕದು, ಅದರಿಂದ ಅದನ್ನು ಹೆಚ್ಚು ಬಳಸಲಾಗುತ್ತದೆ. 7ನೇ ಶತಮಾನದ ಕಾಲದಲ್ಲಿ ಸಮುದ್ರ ಬಂದರುಗಳಿರಲಿಲ್ಲ. ಆದರೆ ಫಲಂಬ್ಯಾಂಗ್ ಮತ್ತು ಸಮುರಾದ್ ರಾಜದಪುರ ಈ ಪ್ರದೇಶವನ್ನು ನಿಯಂತ್ರಣೆ ಮಾಡ್ತಾ ಇದ್ರು ಮತ್ತು ಈ ಮಾರ್ಗದಲ್ಲಿ ಬರುವ ಎಲ್ಲ ಹಡಗುಗಳಿಂದ ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಕಾಲಕ್ರಮೇಣ ಇವರ ನಿಯಂತ್ರಣ ಕಡಿಮೆವಾಯಿತು. ಮತ್ತಷ್ಟು ರಾಜರು ಆ ಪ್ರದೇಶವನ್ನು ನಿಯಂತ್ರಿಸಲು ಪ್ರಯತ್ನ ಮಾಡಿದ್ರು. ಬನ್ನಿ ನೋಡೋಣ ಸಿಂಗಾಪುರ ಹೆಸರು ಹೆಂಗ್ ಬಂತು, ಯಾರಿಟ್ರು. ಇಂಥದ್ದೇ ಒಬ್ಬ ರಾಜಕುಮಾರ ಸಂಗ್ ನೀಲ. ಅವರು ಆ ಪ್ರದೇಶದಲ್ಲಿ ಆಡಳಿತ ನಡೆಸುವಾಗ ಒಂದು ದಿನ ಬೇಟೆಗೆ ಹೋದಾಗ ದೂರದಲ್ಲಿ ಒಂದು ಪ್ರಕಾಶಮಾನವಾಗಿರುವಂತಹ ದ್ವೀಪವನ್ನು ನೋಡಿದ್ರು. ಅವರಿಗೆ ಅದು ತುಂಬಾ ಇಷ್ಟವಾಯಿತು ಮತ್ತು ಅವರು ಆ ದ್ವೀಪಕ್ಕೆ ಹೋದ್ರು. ಅವಾಗ ಈ ಪ್ರದೇಶವನ್ನು ಟೀಮಾಸೆಕ್ ಎಂದು ಕರಿತಾ ಇದ್ರು. ಸಂಗ್ ನೀಲ ಅಲ್ಲಿಗೆ ಹೋದ್ಮೇಲೆ ಮೊದಲನೇ ನೋಡಿರುವಂತಹ ದೃಶ್ಯ ಅದು ಸಿಂಹಂದಾಗಿತ್ತು. ಅದಕ್ಕೋಸ್ಕರ ರಾಜನು ಈ ಪ್ರದೇಶಕ್ಕೆ ಸಿಂಗಾಪುರ್ ಅಂತ ಹೆಸರಿಟ್ರು. ಸಿಂಗಾಪುರ್ ಇದೊಂದು ಸಂಸ್ಕೃತ ಹೆಸರು. ಮುಂದೆ ಜನರು ಇದನ್ನು ಸಿಂಗಾಪುರ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದೇ ಲಯನ್ ಸಿಟಿ ಸಿಂಗಾಪುರ್.